ಇಸ್ಲಾಮಿಕ್ ಎಜುಕೇಷನಲ್ ಬೋರ್ಡ್ ಇದರ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ಚೆರಿಯಪರಂಬು ಖುವಾತುಲ್ ಇಸ್ಲಾಂ ಸೆಕೆಂಡರಿ ಮದರಸಾ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಮದ್ರಸಾ ಪ್ರಾರಂಭೋತ್ಸವ ಫಥೆ ಮುಬಾರಕ್ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಚೆರಿಯಪರಂಬು ಮದ್ರಸಾ ಸಭಾಂಗಣದಲ್ಲಿ ಜಮಾತ್ ಅಧ್ಯಕ್ಷ ಜನಾಬ್ ಪಿಎ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮುಹಿಯುದ್ದೀನ್ ಜುಮಾ ಮಸೀದಿಯ ಖತೀಬರಾದ ಮೊಹಮ್ಮದ್ ಶಕಾಫಿ ಸಿರಾಜಿ ಕೊಳತ್ತೂರ್ ಉದ್ಘಾಟಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಮಕ್ಕಳಿಗೆ ಅರಿವಿನ ಮೊದಲಾಕ್ಷರ ಬರೆಸಿದರು. അത് ഇൽമു കൊണ്ട് മാത്രമേ നേടിയെടുക്കാൻ കഴിയുള്ളൂ. വേറെ ഒരു അധികാരം കൊണ്ടും നേടിയെടുക്കാൻ കഴിയില്ല. അതുകൊണ്ട് എന്റെ പ്രിയപ്പെട്ടവരെ, ആ ഇൽമു ഉണ്ടായതുകൊണ്ടാണ് എന്റെ ഉമ്മയുടെ പേരിൽ അല്ലെങ്കിൽ എന്റെ ഉമ്മയുടെ പേരിൽ അല്ലെങ്കിൽ എനിക്ക് നാളെ ഉപകരിക്കപ്പെടാം എന്ന നിലക്ക് സ്വതക്ക കൊടുക്കാൻ മനസ്സ് വന്നത്. ആ ഇൽമുണ്ടായതുകൊണ്ടാണ് എന്റെ ഉപ്പ മരണപ്പെട്ടു പോയ ഏറ്റവും കിടക്കുന്ന ഖബറിലാണ്. ಕಾರ್ಯಕ್ರಮದಲ್ಲಿ ಮದ್ರಸಾ ಮುಖ್ಯೋಪಾಧ್ಯಾಯರಾದ ರಫೀಕ್ ಸಕಾಫಿ ಅವರು ಅರಿವಿನ ಮಹತ್ವ ಹಾಗೂ ಅನಿವಾರ್ಯತೆಯ ಬಗ್ಗೆ ವಿವರಿಸಿದರು. ಚೆರಿಯಪರಂಬು ಮುಹಿಯುದ್ದೀನ್ ಜುಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿ ಪರವಂಡ ಸಿರಾಜ್ ಮಾತನಾಡಿ, ಭೌತಿಕ ಶಿಕ್ಷಣದ ಜೊತೆ ಧಾರ್ಮಿಕ ಶಿಕ್ಷಣ ಅತಿ ಅಗತ್ಯ. ಇದರಿಂದ ಮಕ್ಕಳು ಸಮಾಜದಲ್ಲಿ ಓರ್ವ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸಾಧ್ಯ. ಮದರಸಾ ಶಿಕ್ಷಣವು ಪ್ರತಿ ವ್ಯಕ್ತಿಯನ್ನು, ಪ್ರತಿ ಧರ್ಮವನ್ನು ಗೌರವದಿಂದ ಕಾಣಲು ಪ್ರೇರೇಪಿಸುತ್ತದೆ ಎಂದರು. ಸೇರಿದಂತಹ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಸರ್ವ ಹಿತೈಷಿಗಳು ಈ ದಿನ ಬಹಳ ವಿಸ್ತಾರವಾಗಿ ನಮ್ಮ ಸದರ್ ಉಸ್ತಾದರವರು ಮತ್ತು ನಮ್ಮ ಖತೀಬ್ ಉಸ್ತಾದರವರು ಈ ದಿನದ ಮಹತ್ವದ ಬಗ್ಗೆ ತಮಗೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ನಾನು ಹೆಚ್ಚಿನ ಯಾವುದು ಕೂಡ ಮಾತಾಡಲು ಬಯಸುವುದಿಲ್ಲ, ಸಮಯದ ಅಭಾವ ಕೂಡ ಇದೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಆಡಳಿತ ಸಮಿತಿಯ ಉಪಾಧ್ಯಕ್ಷರಾದ ಪಿಎಂ ಇಬ್ರಾಹಿಂ, ಪ್ರಧಾನ ಕಾರ್ಯದರ್ಶಿ ಪಿಎ ಸಿರಾಜ್, ಕೋಶಾಧಿಕಾರಿ ಬಶೀರ್, ಸಹ ಕಾರ್ಯದರ್ಶಿ ಆಲಿ, ಸಿರಾಜ್ ಬಿಇ ಸೇರಿದಂತೆ ಊರಿನ ಹಿರಿಯರು, ವಿದ್ಯಾರ್ಥಿಗಳು ಹಾಜರಿದ್ದರು. ഏറ്റവും ആദരണീയരായ ഉസ്താദുമാരായ മറ്റു പിഞ്ചുമക്കൾ, അൽഹംദുലില്ലാഹ് അല്ലാഹു സുബ്ഹാനഹു വ തആല നമ്മുടെ ഈ ഒരുമിച്ച് കൂടൽ റബ്ബ് സുബ്ഹാനഹു വ തആലയുടെ ദർബാറിൽ ഒരു മഹ്മൂദായ മർദിയായ ഒരുമിച്ച് കഠിനാധ്വാനം നടത്തുന്ന നമ്മുടെയൊക്കെ കരുതലിന്റെ കഷ്ണങ്ങളായ